ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ, ಏನೋ ಒಂದು ರೇಷನ್ ಕಾರ್ಡ್ಗಳು ಅನಿವಾರ್ಯ ಕಾರಣದಿಂದ ಡಿಲೀಟ್ ಆಗಿರುವಂಥದ್ದು. BPL ರೇಷನ್ ಕಾರ್ಡು ಈಗ ಡಿಲೀಟ್ ಆಗಿತ್ತು. ನೀವು ಕೂಡ ಒಂದು ಜನರ ಗೋಳಾಟ ಕೇಳದೆ ಸರ್ಕಾರ ಒಂದು ಉತ್ತಮ ನಿರ್ಧಾರಕ್ಕೆ ಬಂದಿರುವುದು. ಅದಕ್ಕಾಗಿ ಈಗ ಕಳ್ಕೊಂಡಿರೋಂಥ BPL ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಮಾಡುವಂಥ ಒಂದು ಪ್ರಕ್ರಿಯೆ ಏನು ಬಂದಾಗಿತ್ತು, ಆ ಒಂದು ತಿದ್ದುಪಡಿನ ಬಿಡ್ತಾ ಇದ್ದಾರೆ. ಯಾವ ದಿನಾಂಕದಂದು ಮತ್ತು ಆ BPL ಕಾರ್ಡ್ ಕಳ್ಕೊಂಡಂಥವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಸರ್ಕಾರ ನೀಡಿದೆ. ಆ ಒಂದು ಸಿಹಿ ಸುದ್ದಿ ಮತ್ತು BPL ಕಾರ್ಡನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾವಾಗ ಬಿಡ್ತಾರಂತ ಆ ಒಂದು ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ನೋಡಿ, ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡುವಂಥ ಒಂದು ಪ್ರಕ್ರಿಯೆ ಸೋಮವಾರ ಎಲ್ಲ ಒಂದು ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದೆ ಸರ್ಕಾರ. ತಿದ್ದುಪಡಿಗೆ ನೀವೇನಾದರೂ ಕಾಯ್ತಾಯಿದ್ರೆ, ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಬೇಕಂತ ಏನಾದರೂ ಕಾಯ್ತಾಯಿದ್ರೆ, ಸೋಮವಾರ ನೀವು ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನಲ್ಲಿ ಹೋಗಿ ತಿದ್ದುಪಡಿನ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಈಗ BPL ಕಾರ್ಡ್ ಇದ್ದಂಥವ್ರು ಏನಾದರೂ BPL ಕಾರ್ಡು ನಿಮಗೆ ಒಂದು ಇದ್ದಂಥ BPL ಕಾರ್ಡು ಎಲ್ಲ ಸೌಲಭ್ಯ ಕೂಡ ಕಟ್ಟಾಗಿರುವಂಥದ್ದು ಮತ್ತು BPL ಕಾರ್ಡ್ನ ನೀವು ಕಳ್ಕೊಂಡಿರಿದ್ದೀರ. ಅನಿವಾರ್ಯ ಅಧಿಕಾರಿಗಳು ಈ ಒಂದು BPL ಕಾರ್ಡ್ಗಳು, ಬಡವರ BPL ಕಾರ್ಡ್ಗಳು ರದ್ದು ಮಾಡಿರುವಂಥದ್ದು. ಯಾವ ಕಾರಣಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಅವರು ಇನ್ಕಮ್ ಟ್ಯಾಕ್ಸ್ ಅದು ಇದು ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂಥದ್ದು. ಅದಕ್ಕಾಗಿ ಈಗ ಸರ್ಕಾರ ಏನು ನಿರ್ಧಾರ ಮಾಡಿದೆ ಅಂದರೆ, CM ಅವರು ಆ ಒಂದು ಕಳ್ಕೊಂಡಿರುವಂಥ ಎಲಿಜಿಬಲ್ ಯಾರಿದ್ದಾರೆ ಅಂದರೆ ಅದಕ್ಕೆ ಅರ್ಹರ ಯಾರಿದ್ದಾರೆ ಅವರಿಗೆ BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಥವಾ ಅದೇ BPL ಕಾರ್ಡ್ ಮತ್ತೆ ಓಪನ್ ಚಾಲೂ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಆದರೆ ಅವರಿಗೆ ಮತ್ತೆ ರಿಟರ್ನ್ ಒಂದು ರೇಷನ್ ಕಾರ್ಡ್ನ ನೀಡ್ತೇವೆ, ಎಲ್ಲ ವೆರಿಫಿಕೇಷನ್ ಯಾರ್ಯಾರು ಅದಕ್ಕೆ ಅರ್ಹರಿದ್ದಾರೆ ಆ ಒಂದು ರೇಷನ್ ಕಾರ್ಡ್ ಮತ್ತೆ ಮರಳಿ ನಾವು ನೀಡುವಂಥ ಒಂದು ಕೆಲಸ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ ಏನಾದರೂ ಇನ್ಕಮ್ ಟ್ಯಾಕ್ಸು ಅದು ಪೇ ಮಾಡಿರುವಂಥವ್ರಿಗೆ ಕೊಡೋದಿಲ್ಲ. ಸುಮ್ಮನೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಏನಿಲ್ಲ, ಅದು ಇದು ಕಾರಣ ಏನೇ ಹೇಳಿ ಅವರು ಬೇಜವಾಬ್ದಾರಿಯಿಂದ ಏನು ಡಿಲೀಟ್ ಮಾಡಿರ್ತಾರೆ ರೇಷನ್ ಕಾರ್ಡ್ನ, ಅಂಥ ರೇಷನ್ ಕಾರ್ಡ್ಗಳನ್ನು ನಾವು ಮರಳಿ ಅವರಿಗೆ ನೀಡ್ತೇವೆ ಬಡವರಿಗೆ ಅಂತ ಸ್ಪಷ್ಟವಾಗಿ CM ಅವ್ರ ಖುದ್ದಾಗಿ ಹೇಳಿರುವಂಥದ್ದು. ಅದಕ್ಕಾಗಿ ಸೋಮವಾರ ಹೊಸ ಅರ್ಜಿ ಕೂಡ ಆನಲ್ಲಿರುತ್ತೆ ಮತ್ತು ತಿದ್ದುಪಡಿಗೆ ಕೂಡ ಅವತ್ತೇ ಅವಕಾಶ ಇರುತ್ತೆ. ರೇಷನ್ ಕಾರ್ಡಲ್ಲಿ ನೀವು ಏನು ಬೇಕಾದರೂ ತಿದ್ದುಪಡಿನ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಹೆಸರು ಚೇಂಜಸ್ ಮಾಡ್ಕೊಳ್ಳೋದು ಮತ್ತು ರೇಷನ್ ಅಂಗಡಿ ಚೇಂಜ್ ಮಾಡ್ಕೊಳ್ಳೋದು ಮತ್ತು ಯಾರಾದರೂ ಸದಸ್ಯರನ್ನ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಅದನ್ನು ಕೂಡ ನೀವು ಸೋಮವಾರದಿಂದ ಮಾಡ್ಕೊಳ್ಬೋದು. ಹಾಗೆ ಈ ಎಲ್ಲ ಒಂದು ಮಾಹಿತಿ ನಿಮಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೇನೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಈ ಮಾಹಿತಿ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.